ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಆಲ್ರೆಡಿ ಡಿಸೈನ್ ಶುರು ಮಾಡಿಬಿಟ್ಟಿದ್ದೀನಿ. ನೋಡಿ, ಡಿಸೈನ್ ತುಂಬ ಚೆನ್ನಾಗಿ ಬರ್ತಿದೆ. ಅದಕ್ಕೋಸ್ಕರ ಇದನ್ನು ಶೇರ್ ಮಾಡೋಣ ಅಂದ್ಕೊಂಡು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಈ ರೀತಿ ಬರ್ತಿದೆ ಡಿಸೈನು. ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ಈ ರೀತಿ ಬಂದು ಒಂದು ಸ್ಟೆಪ್ ಕ್ರಾಸ್ ಆಗೋದಿದೆ. ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ತೊಗೋತಿದ್ದೀನಿ, ಹಾಗಾಗಿ ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ಇಷ್ಟು ಲೆಂತಿಯಾಗಿ ಬರೋದು ಸ್ವಲ್ಪ ಡಿಫ್ರೆಂಟಾಗಿದೆ. ಅದಕ್ಕೋಸ್ಕರ ಈ ಡಿಸೈನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಡಿಸೈನ್. ಹೀಗೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಹಾಗೆಯೇ ನಾನು ಬೀಡ್ ಬಂದು TMMದು ರೌಂಡ್ ಬೀಡ್ ತೊಗೋತಿದ್ದೀನಿ, ಸಿಂಗಲ್. ಇದು ಒಂದೇ ಬೀಡ್ ಯೂಸ್ ಮಾಡ್ತಿರೋದು. 6 ಥ್ರೆಡ್ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಏನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟಿಗೆ ನಾನು ಇಲ್ಲೊಂದು ಇದೇ ಸ್ಟಾರ್ಟಿಂಗ್ ಅಂದ್ಕೊಳ್ಳಿ, ಇದೇ ಸ್ಟಾರ್ಟಿಂಗು. ಫಸ್ಟಿಗೆ ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀನಿ. 2 ಸಿಂಗಲ್ ಕ್ರೋಶ ಹಾಕ್ಕೊಂಡು 4 ಚೈನ್, 1 2 3 4 ಚೈನ್ ಹಾಕೋತಿದ್ದೀನಿ. ಇಲ್ಲಿ ನೋಡಿ, ಇಲ್ಲೂ ಕೂಡ ಸ್ಟಾರ್ಟಿಂಗಲ್ಲಿ 2 ಸಿಂಗಲ್ ಕ್ರೋಶ ಮಾಡಿಕೊಂಡು 4 ಚೈನ್ ಅಷ್ಟೇ. ನೆಕ್ಸ್ಟ್ 4 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ನಾನಿಲ್ಲಿ ಒಂದು ವಿ ಶೇಪ್ ಕೂತ್ಕೊಳ್ಳೋ ರೀತಿ ಒಂದು 4 ಚೈನ್ ಬಿಟ್ಟು ಒಂದು ಬಟ್ಟೆಗೆ ಚುಚ್ಚುತ್ತಾ ಇದ್ದೀನಿ. ಬಟ್ಟೆಗೆ ಚುಚ್ಚಿ ಥ್ರೆಡ್ ತರ್ತಿದ್ದೀನಿ. ಥ್ರೆಡ್ ತಂದರೆ 3 ಆಗುತ್ತೆ. ಇಲ್ಲಿ ನೋಡಿ, 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಇಲ್ಲಿ ಒಂದು ನಾನು ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದ್ರ ಪಕ್ಕದಲ್ಲೇ ಚುಚ್ಚಿ ಇನ್ನೊಂದು ಡಬಲ್ ಕ್ರೋಶ ತೊಗೋಬೇಕಾಗುತ್ತೆ. ಇಲ್ಲಿ ಒಟ್ಟು ನಾನು 3 ಡಬಲ್ ಕ್ರೋಶಗಳನ್ನ ತೊಗೋತೀನಿ. 2 ಆಗಿದೆ, 3, ಇಲ್ಲಿ 3 ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀನಿ. 3 ಡಬಲ್ ಕ್ರೋಶ ಆದಮೇಲೆ ನಾನಿಲ್ಲಿ 3 ಚೈನ್ ಹಾಕೋತಿದ್ದೀನಿ. 2 ಚೈನ್ ಹಾಕೋತಿದ್ದೀನಿ. 2 ಚೈನ್ ಆದಮೇಲೆ ನಾನು ಈ ರೀತಿ ಒಂದು ಬೀಡನ್ನ ತೊಗೋತಿದ್ದೀನಿ. ಈ ಬೀಡನ್ನ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೋತಿಲ್ಲ. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 3 ಡಬಲ್ ಕ್ರೋಶ ಏನು ಹಾಕಿದ್ದೀವಿ ಅದರೊಳಗಡೆ ಪೂರ ಹೋಗಿ ಥ್ರೆಡ್ ತರಬೇಕಾಗತ್ತೆ. ಈ ರೀತಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಇಲ್ಲಿ ಒಂದು ನಾನು ಡಬಲ್ ಕ್ರೋಶ ಮಾಡ್ಕೋತಿದ್ದೀನಿ. ಆಮೇಲೆ ಮತ್ತೆ ಸೂಜಿ ಮೇಲೆ ಮತ್ತೆ ಥ್ರೆಡ್ ತೊಗೊಂಡು ಇದೇ ಗ್ಯಾಪಲ್ಲಿ ಹೋಗಿ ಮತ್ತೆ ಥ್ರೆಡ್ ತರಬೇಕಾಗತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಫ್ರೆಂಡ್ಸ್, ಇಲ್ಲಿ 2 ಆಗಿದೆ. ಮತ್ತು ಸೂಜಿ ಮೇಲೆ ಒಂದು ಸರಿ ತೊಗೊಂಡು ಥ್ರೆಡ್ನ ಇದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಫ್ರೆಂಡ್ಸ್, ಇದೇ ರೀತಿ ಡಬಲ್ ಕ್ರೋಶನ ಈ 3 ಸೇರಿ 6 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. 3 ಆಗಿದೆ, 4 5 6. ನಾನಿಲ್ಲಿ 6 ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. 6 ಡಬಲ್ ಕ್ರೋಶಗಳಾದಮೇಲೆ ನಾನಿಲ್ಲಿ ಮತ್ತೆ 5 ಚೈನ್ ಹಾಕೋತಿದ್ದೀನಿ. 1 2 3 4 5 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ. ಬಟ್ಟೆ ಟರ್ನ್ ಮಾಡಿಕೊಂಡು ಇಲ್ಲಿ ಬೀಡ್ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ 4 ಚೈನ್ ಮಾಡ್ಕೋತಿದ್ದೀನಿ. 1 2 3 4 ಚೈನ್ ಹಾಕಿ ಬಟ್ಟೆನ ಮತ್ತೆ ಟರ್ನ್ ಮಾಡ್ಕೋತಿದ್ದೀನಿ. ಬಟ್ಟೆ ಟರ್ನ್ ಮಾಡಿಕೊಂಡು ಸೂಜಿ ಮೇಲೆ ನಾನು 2 ಸರಿ ಥ್ರೆಡ್ ತೊಗೋತಿದ್ದೀನಿ. ಸೂಜಿ ಮೇಲೆ 2 ಸರಿ ಥ್ರೆಡ್ ತೊಗೊಂಡು ಈ 5 ಚೈನ್ ಏನು ಹಾಕಿದ್ವಿ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕಾಗತ್ತೆ. ಥ್ರೆಡ್ ತಂದರೆ 4 ಆಗುತ್ತೆ. 4ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಇಲ್ಲಿ ನಾನು ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಮತ್ತು ತ್ರಿಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕೋತಿದ್ದೀನಿ. ಇಲ್ಲಿ ನೋಡಿ, ಈ ರೀತಿ 3 ಚೈನ್ ಹಾಕೋತಿದ್ದೀನಿ. 3 ಚೈನ್ ಹಾಕ್ಕೊಂಡು ಈ ತ್ರಿಬಲ್ ಕ್ರೋಶ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ, ಅಲ್ಲಿಗೆ ಇಲ್ಲಿ ಒಂದು ಪಿಕೋಟ್ ಆಗುತ್ತೆ. ತ್ರಿಬಲ್ ಕ್ರೋಶ ಹಾಕಿ ಒಂದು ಪಿಕೋಟ್ ಆಗುತ್ತೆ. ಮತ್ತು ಸೂಜಿ ಮೇಲೆ ಒಂದು 2 ಸರಿ ಥ್ರೆಡ್ ಹಾಕ್ಕೊಂಡು ಈ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ನೋಡಿ, ಈ ರೀತಿ ಒಂದು ತ್ರಿಬಲ್ ಕ್ರೋಶ ಆದಮೇಲೆ ಮತ್ತು 3 ಚೈನ್ ಆದಮೇಲೆ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಇಲ್ಲಿ ಒಂದು ಪಿಕಾಟ್ ಆಗುತ್ತೆ. ಫ್ರೆಂಡ್ಸ್, ಇದೇ ರೀತಿ ತ್ರಿಬಲ್ ಕ್ರೋಶ ಹಾಕಿ ನಾವು ಪಿಕಾಟ್ಗಳನ್ನ ಇಲ್ಲೂ ಕೂಡ 6 ತ್ರಿಬಲ್ ಕ್ರೋಶ ಹಾಕಿ ಪಿಕಾಟ್ಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ,
ಈ ರೀತಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಈ 5 ಚೈನ್ ಗ್ಯಾಪಲ್ಲಿ ಈ ರೀತಿ 6 ಪಿಕಾಟ್ಸ್ಗಳನ್ನ ಮಾಡ್ಕೊಂಡಾಗಿದೆ. ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿಲ್ಲ. ಅದರಿಂದ ಇಲ್ಲಿಗೆ ಒಂದು 10 ಚೈನ್ ಡಿಸ್ಟೆನ್ಸ್ ಬರ್ಬೋದು. ನಾನು 10 ಚೈನ್ ಡಿಸ್ಟೆನ್ಸ್ ತೊಗೋತಿಲ್ಲ. ನಾನಿಲ್ಲಿ ಸ್ವಲ್ಪ ಹಿಂದಕ್ಕೆ ಒಂದು 7 ಚೈನ್ ಡಿಸ್ಟೆನ್ಸ್ ತೊಗೊಂಡು ನಾನೊಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಈ ರೀತಿ ಬರಬೇಕು. ಸ್ವಲ್ಪ ಕ್ರಾಸಾಗಿ ಬರಬೇಕು, ಸ್ಟ್ರೈಟ್ ಬೇಡ. ಅದಕ್ಕೆ 10 ಕ್ರೋಶ ಡಿಸ್ಟೆನ್ಸ್ ತೊಗೊಬಿಟ್ರೆ ಪೂರ ಸ್ಟ್ರೈಟ್ ಆಗೋಗುತ್ತೆ. ನಮಗೆ ಈ ರೀತಿ ಬರಬೇಕು ಡಿಸೈನ್ ಬಂದು. ಈಗ ನೆಕ್ಸ್ಟ್ ಮತ್ತೆ ಸೇಮ್ ಮೊದಲು ಮಾಡೋದ್ವಲ್ಲ, 4 ಚೈನ್ 2 3 4 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದಕ್ಕೆ ವಿ ಶೇಪ್ ಬರೋ ರೀತಿ ಬಟ್ಟೆಗೆ ಚುಚ್ಚಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡು ಅದ್ರ ಪಕ್ಕದಲ್ಲೇ ಚುಚ್ಚಿ ಮತ್ತೆ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ನಾನಿಲ್ಲಿ 3 ಡಬಲ್ ಕ್ರೋಶಗಳನ್ನ ಹಾಕ್ಕೋತಿದ್ದೀನಿ. ಇಲ್ಲಿ ಈ ರೀತಿ 3 ಡಬಲ್ ಕ್ರೋಶ ಆಗಿದೆ. 3 ಡಬಲ್ ಕ್ರೋಶ ಆದಮೇಲೆ ನಾನು 2 ಚೈನ್ ಹಾಕ್ಕೋತಿದ್ದೀನಿ. 2 ಚೈನ್ ಆದಮೇಲೆ ಒಂದು ಬೀಡ್, ಆ ಬೀಡನ್ನ ಥ್ರೆಡ್ಡಿಗೆ ತೂರಿಸಿ ಬೀಡ್ ಲಾಕ್ ಮಾಡ್ಕೋತಿಲ್ಲ. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೋತಿದ್ದೀನಿ. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 3 ಸೇರಿ ನಾನು ಥ್ರೆಡ್ ತರ್ತಾಯಿದ್ದೀನಿ. ಥ್ರೆಡ್ ತಂದರೆ ಅಲ್ಲಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಇಲ್ಲಿ ಒಂದು ಡಬಲ್ ಕ್ರೋಶ. ಇದೇ ರೀತಿ ಇದರೊಳಗಡೆ 6 ಡಬಲ್ ಕ್ರೋಶನ ಫಿಲ್ ಮಾಡ್ಕೋಬೇಕಾಗುತ್ತೆ. 2 3 4 5 6. ಇಲ್ಲಿ 6 ಡಬಲ್ ಕ್ರೋಶಗಳಾಗಿದೆ. 6 ಡಬಲ್ ಕ್ರೋಶ ಆದಮೇಲೆ ನಾನಿಲ್ಲಿ 5 ಚೈನ್ ಹಾಕ್ಕೋತಿದ್ದೀನಿ. 3 4 5. ಇಲ್ಲಿ 5 ಚೈನ್ಗಳಾಗಿದೆ. 5 ಚೈನ್ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ. ಟರ್ನ್ ಮಾಡಿಕೊಂಡು ಈ ಬೀಡ್ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ 4 ಚೈನ್ ಹಾಕ್ಕೋತಿದ್ದೀನಿ. 3 4 4 ಚೈನ್ ಹಾಕ್ಕೊಂಡು ಬಟ್ಟೆನ ಮತ್ತೆ ಟರ್ನ್ ಮಾಡ್ಕೋತೀನಿ. ಟರ್ನ್ ಮಾಡಿಕೊಂಡು ಸೂಜಿ ಮೇಲೆ 2 ಸರಿ ಥ್ರೆಡ್ಡು, 2 ಸರಿ ಥ್ರೆಡ್ ಆದಮೇಲೆ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 4 ಆಗುತ್ತೆ. 4ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ನೋಡಿ, ಇಲ್ಲಿ ಒಂದು ತ್ರಿಬಲ್ ಕ್ರೋಶ ಆದಮೇಲೆ ನಾನಿಲ್ಲಿ 3 ಚೈನ್ ಹಾಕ್ಕೋತಿದ್ದೀನಿ. 3 ಚೈನ್ ಆದಮೇಲೆ ಈ ತ್ರಿಬಲ್ ಕ್ರೋಶಾಗಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಪಿಕಾಟ್ ರೀತಿ ಆಗ್ತಿದೆ. ಈ ರೀತಿ ಪಿಕಾಟ್ ಆದಮೇಲೆ ಸೂಜಿ ಮೇಲೆ 2 ಸರಿ ಥ್ರೆಡ್ಡು, ಇದೇ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 4 ಆಗುತ್ತೆ. 4ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಇಲ್ಲಿ ಒಂದು ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ಈ ತ್ರಿಬಲ್ ಕ್ರೋಶ ಏನಿದೆ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಮತ್ತು ನಾನಿಲ್ಲಿ ಒಂದು ತ್ರಿಬಲ್ ಕ್ರೋಶ ಮಾಡ್ಕೋತಿದ್ದೀನಿ. ಈ ರೀತಿ ತ್ರಿಬಲ್ ಕ್ರೋಶ ಆದಮೇಲೆ 3 ಚೈನ್ ಆದಮೇಲೆ ಈ ತ್ರಿಬಲ್ ಕ್ರೋಶ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ಫ್ರೆಂಡ್ಸ್, ಡಿಸೈನ್ ಬಂದು ಇದೇನೆ. ನಾನು ಇದೇ ರೀತಿ ಪೂರಾ ಸಾರಿ ಕಂಟಿನ್ಯೂ ಮಾಡ್ತೀನಿ. ಇದನ್ನು ಪೂರಾ ಸಾರಿ ಕಂಟಿನ್ಯೂ ಮಾಡ್ತೀನಿ, ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಈ ರೀತಿ ಮುಗ್ದಿದೆ ನೋಡಿ. ಲಾಸ್ಟಿಗೆ ಪೂರಾ ಸಾರಿ ಕಂಪ್ಲೀಟ್ ಆಗಿದೆ. ಇದು ಲಾಸ್ಟಲ್ಲಿ ನಾನು ಈ ರೀತಿ ಹಾಕ್ಕೊಂಡು ಒಂದೆರಡು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇದು ಈಗ ಕಟ್ ಮಾಡಿಬಿಟ್ಟು ಗಮ್ ಹಾಕಿ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ ಲಾಸ್ಟಿಗೆ. ಫ್ರೆಂಡ್ಸ್, ಲಾಸ್ಟಿಗೆ ಕುಚ್ಚು ಕಟ್ಟೋದಿದ್ರೆ ಅದನ್ನು ಕುಚ್ಚೊಳಗಡೆ ಸೇರಿಸ್ಕೊಬಿಡ್ಬೋದು. ಕುಚ್ಚೇನಿಲ್ಲ ಅಲ್ವಾ, ಇದು ವಿತೌಟ್ ಕುಚ್ಚಿರೋದಲ್ವ, ಹಾಗಾಗಿ ಈ ರೀತಿ ಲಾಸ್ಟ್ ಅದನ್ನು ಈ ರೀತಿ ಗಮ್ ಹಾಕಿ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಇದು ಇವಾಗ ಬಿಚ್ಕೊಳ್ಳಲ್ಲ. ಬರುತ್ತೆ.
ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮತ್ತು ಹೇಗೇನೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.